ಇರಾನ್ ಅಮೆರಿಕ ನಡುವೆ ನಡೆದಿರುವುದು ಕೇವಲ ತಾತ್ಕಾಲಿಕ ಕದನ ವಿರಾಮ. ಯಾವಾಗ ಬೇಕಾದರೂ ಶಾಂತಿಗೆ ಭಂಗ ಉಂಟಾಗಬಹುದು. ಹೀಗಾಗಿ ಶಾಶ್ವತ ಕದನ ವಿರಾಮಕ್ಕೆ ವೇದಿಕೆ ಸಜ್ಜಾಗಿದೆ. ಪಾಕ್ ಮಧ್ಯಸ್ಥಿಕೆಯಲ್ಲಿ ಶಾಶ್ವತ ಶಾಂತಿ ಪ್ರಕ್ರಿಯೆ ನಡೆಯುವಂತಹ ನಿರೀಕ್ಷೆ ಇದೆ. ಈ ಮಧ್ಯೆ ಸಂಧಾನಕ್ಕೆ ಬರ್ತಾ ಇರುವಂತಹ ಪಾಕ್ ಅಮೆರಿಕದ ಕೈಗೊಂಬೆಯಾಗಿರುವಂತಹ ಚರ್ಚೆ ಶುರುವಾಗಿದೆ. ಇತ್ತ ಇರಾನ್ ಕದನ ವಿರಾಮಕ್ಕೆ ಒಪ್ಪುವಲ್ಲಿ ಚೀನಾದ ಪಾತ್ರವಿರುವ ಮಾಹಿತಿ ಇದೆ. ಹೇಳದೆ ಕೇಳದೆ ಯುದ್ಧದ ಅಖಾಡಕ್ಕೆ ಧುಮುಕಿದ್ದ ಅಮೆರಿಕ ಬಾಲಸುಟ್ಟ ಬೆಕ್ಕಿನಂತಾಗಿದೆ. ಎಷ್ಟೇ ದಾಳಿ ಮಾಡಿದ್ರೂ ಬಗ್ಗದ ಇರಾನ್ ಮುಂದೆ ಟ್ರಂಪ್ ಬೆದರಿಕೆಯೊಡ್ಡಿ ಶಾಂತಿಯ ಸಂದೇಶ ಮುಟ್ಟಿಸಿದ್ದಾರೆ. ಸದ್ಯ 2 ವಾರಗಳಿಗೆ ಮಾತ್ರವೇ ಕದನ ವಿರಾಮ ಘೋಷಣೆಯಾಗಿದೆ. ಇತ್ತ ಶಾಂತಿ ಸಂಧಾನಕ್ಕೆ ವೇದಿಕೆಯೂ ಸಜ್ಜಾಗಿದೆ. ಇರಾನ್ ಅಮೆರಿಕ ಶಾಂತಿ ಸಂಧಾನಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ. ಶಾಶ್ವತ ಶಾಂತಿ ಮಾತುಕತೆಗೆ ಇಸ್ಲಾಮಾಬಾದ್ನಲ್ಲಿ ವೇದಿಕೆ. ಯುದ್ಧ ಸದ್ಯ ಬೂದಿ ಮುಚ್ಚಿದ ಕೆಂಡ. ಬೂದಿ ಮೇಲೆ ಬಿದ್ದಿದ್ರೂ ಕಿಚ್ಚಿನ ಕೊಳ್ಳಿ ನಳನಳಿಸುತ್ತಿದೆ. ಬೆಂಕಿ ಆರಿದ್ರೂ ಯಾವಾಗ ಬೇಕಿದ್ರೂ ಯುದ್ಧದ ಕಾವು ಹೆಚ್ಚುವ ಸಾಧ್ಯತೆಗಿದೆ. ಹೀಗಾಗಿ ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ಶಾಶ್ವತ ಶಾಂತಿ ಸಂಧಾನಕ್ಕೆ ಪ್ರಯತ್ನಗಳು ಜೋರಾಗಿವೆ. ವಿಶ್ವದ ಸೋಕಾಲ್ಡ್ ದೊಡ್ಡಣ್ಣನಿಗೆ ಪಾಕಿಸ್ತಾನ ಸಂಧಾನದ ಪಾಠ ಹೇಳ್ತಿರೋದು ವಿಪರ್ಯಾಸ ಎನ್ನುವಂತಿದೆ. ಇಸ್ಲಾಮಾಬಾದ್ನಲ್ಲಿ ಶಾಶ್ವತ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧವಾಗಿರೋ ಮಾಹಿತಿ ಇದೆ. ಅಮೆರಿಕ, ಇರಾನ್, ಇಸ್ರೇಲ್ ಮಧ್ಯೆ 2 ವಾರಗಳ ಕದನ ವಿರಾಮ ಘೋಷಣೆಯಾಗಿರೋ ನಡುವೆಗೆ ಶಾಶ್ವತ ಶಾಂತಿ ಮಾತುಕತೆಗೆ ವೇದಿಕೆ ಸಜ್ಜಾಗಿದೆ. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಶಾಶ್ವತ ಶಾಂತಿ ಮಾತುಕತೆ ನಡೆಯುವ ನಿರೀಕ್ಷೆಯಿದೆ. ಇದೇ ಶುಕ್ರವಾರ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಸಂಧಾನ ನಡೆಯುವ ಸಾಧ್ಯತೆಯಿದೆ. ಈ ಶಾಂತಿ ಸಂಧಾನದ ಸಭೆಯಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಭಾಗಿಯಾಗಲಿದ್ದಾರೆ. ಇತ್ತ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಶಾಶ್ವತ ಶಾಂತಿ ಸಂಧಾನ ಸಭೆಯಲ್ಲಿ ಭಾಗಿಯಾಗಬೇಕೆಂದು ಇರಾನ್ ಬಯಸ್ತಾ ಇದೆ. ಹೀಗಾಗಿ ಯುಎಸ್ನ ಮಧ್ಯಪ್ರಾಚ್ಯ ಪ್ರತಿನಿಧಿಯ ಬದಲು ಉಪಾಧ್ಯಕ್ಷರ ಜೊತೆ ಶಾಶ್ವತ ಶಾಂತಿ ಸಂಧಾನ ನಡೆಯಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪಾಕ್ ಮಧ್ಯಸ್ಥಿಕೆಯೋ ಅಮೆರಿಕ ಕೈಗೊಂಬೆಯೋ ಚರ್ಚೆ. ಇರಾನ್ ಮತ್ತು ಅಮೆರಿಕ ನಡುವಿನ ಶಾಶ್ವತ ಶಾಂತಿ ಸಂಧಾನಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿರೋದೇ ಒಂದು ಜೋಕಾಗಿ ಬದಲಾಗಿದೆ. ಅದರಲ್ಲೂ ಶಾಂತಿಯ ಬಗ್ಗೆ ಪ್ರಧಾನಿ ಶಹಬಾಜ್ ಶರೀಫ್ ಘೋಷಿಸಿದ ಟ್ವೀಟ್ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ವಿಚಾರದಲ್ಲಿ ಶಾಂತಿಯುತ ಸಂಧಾನಕ್ಕೆ ಬರಲು ರಾಜತಾಂತ್ರಿಕ ಪ್ರಯತ್ನ ನಡೆಯುತ್ತಿದ್ದು, ಇದು ಉತ್ತಮ ಪ್ರಗತಿ ಸಾಧಿಸಿದೆ. ಈ ರಾಜತಾಂತ್ರಿಕ ಸಂಧಾನಕ್ಕೆ ಅನುವು ಮಾಡಿಕೊಡಲು 2 ವಾರಗಳ ಮಟ್ಟಿಗೆ ಗಡುವನ್ನು ವಿಸ್ತರಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮನವಿ ಮಾಡಲಾಗಿದೆ. ಇರಾನ್ ಸಹೋದರರು ಸೌಹಾರ್ದಕ್ಕಾಗಿ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು. 3 ದೇಶಗಳ ಕಡೆಯವರು 2 ವಾರಗಳ ಕದನ ವಿರಾಮ ಪಾಲಿಸಬೇಕು ಅಂತ ಮನವಿ ಮಾಡುತ್ತಿದ್ದೇವೆ. ಆದರೆ ಮೊದಲ ಬಾರಿ ಪಾಕ್ ಪ್ರಧಾನಿ ಮಾಡಿದ್ದ ಟ್ವೀಟ್ನಲ್ಲಿ ಪಾಕಿಸ್ತಾನ ಪ್ರಧಾನಿಯ ಡ್ರಾಫ್ಟ್ ಫಾರ್ ಎಕ್ಸ್ ಎಂದು ಪೋಸ್ಟ್ನ ಮೇಲ್ಭಾಗದಲ್ಲಿ ಉಲ್ಲೇಖವಾಗಿತ್ತು. ನಂತರ ಅದನ್ನ ಎಡಿಟ್ ಮಾಡಲಾಗಿತ್ತು. ಹೀಗಾಗಿ ಪಾಕಿಸ್ತಾನ ಪ್ರಧಾನಿಗೆ ಖುದ್ದು ಅಮೆರಿಕವೇ ಈ ರೀತಿಯ ಸ್ಕ್ರಿಪ್ಟ್ ಮಾಡಿ ಕೊಟ್ಟಿದ್ಯಾ ಎಂಬ ಚರ್ಚೆ ಶುರುವಾಗಿದೆ. ಒತ್ತಡಕ್ಕೆ ಒಳಗಾಗಿ ಕದನ ವಿರಾಮ ಘೋಷಿಸಿದ್ರ ಟ್ರಂಪ್. ಕಳೆದ 39 ದಿನಗಳಿಂದ ನಡೀತಾ ಇರೋ ಯುದ್ಧದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒತ್ತಡಕ್ಕೆ ಒಳಗಾಗಿದ್ರಾ ಎಂಬ ಪ್ರಶ್ನೆ ಮೂಡಿದೆ. ಇತ್ತೀಚೆಗೆ ಟ್ರಂಪ್ರ ಜನಪ್ರಿಯತೆಯು ಕುಸಿಯಲಾರಂಭಿಸಿತ್ತು. ಇನ್ನೊಂದು ಕಡೆ ಸಂಸತ್ನಲ್ಲಿ ಟ್ರಂಪ್ ವಿರುದ್ಧ ವಾಗ್ದಂಡನೆಗೂ ಚರ್ಚೆ ನಡೆಸಲಾಗ್ತಾ ಇತ್ತು. ತರಾತುರಿಯಲ್ಲಿ ಯುದ್ಧವನ್ನ ಶುರು ಮಾಡಿದ್ದ ಟ್ರಂಪ್ ಅದನ್ನ ನಿಲ್ಲಿಸೋದು ಹೇಗೆ ಅನ್ನೋ ಪ್ಲಾನ್ ಇಲ್ಲದೆ ಟೀಕೆಗೆ ಗುರಿಯಾಗಿದ್ರು. ಹೀಗಾಗಿ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸುವುದಾಗಿ ಇರಾನ್ ನೀಡಿದ ಏಕೈಕ ಭರವಸೆಗೆ ಟ್ರಂಪ್ ಕದನ ವಿರಾಮಕ್ಕೆ ಬಂದಿದ್ದಾರೆ. ಸಾಲದಕ್ಕೆ ಇರಾನ್ನ 10 ಬೇಡಿಕೆಗಳನ್ನು ಪರಿಶೀಲಿಸಬಹುದು ಎಂಬ ಭರವಸೆಯನ್ನ ನೀಡಿದ್ದಾರೆ.
ಇರಾನ್ ಶಾಂತಿ ಮಾತುಕತೆಗೆ ಚೀನಾ ತೆರೆಮರೆಯ ಪಾತ್ರ. ಎಷ್ಟೇ ಬಾರಿ ಅಮೆರಿಕ ಕದನ ವಿರಾಮಕ್ಕೆ ಆಹ್ವಾನಿಸಿದ್ರು ಇರಾನ್ ತಿರಸ್ಕರಿಸುತ್ತಾ ಬಂದಿತ್ತು. ಆದ್ರೀಗ ಇರಾನ್ನ ಶಾಂತಿ ಮಾತುಕತೆಗೆ ಬರುವಲ್ಲಿ ಚೀನಾದ ಪಾತ್ರವಿದೆ ಎಂಬ ಮಾಹಿತಿಯಿದೆ. ತೆರೆಮರೆಯಲ್ಲೇ ಇರಾನ್ನ ಮನವೊಲಿಸಿರೋ ಮಾಹಿತಿಯಿದೆ. ಸಂಧಾನ ಪ್ರಕ್ರಿಯೆಯಲ್ಲಿ ಚೀನಾ ಕೂಡ ರೋಲ್ ಪ್ಲೇ ಮಾಡಿದೆ ಅಂತ ಖುದ್ದು ಟ್ರಂಪ್ ಕೂಡ ಮಾಹಿತಿ ನೀಡಿದ್ದಾರೆ. ಸದ್ಯಕ್ಕೆ ತಾತ್ಕಾಲಿಕ ಕದನ ವಿರಾಮವೇನೋ ಏರ್ಪಟ್ಟಿದೆ. ಆದರೆ ಪಾಕಿಸ್ತಾನ ಸಂಧಾನದ ಮಧ್ಯಸ್ಥಿಕೆ ವಹಿಸಿರೋದು ನಂಬಲಿಕ್ಕಂತೂ ಸಾಧ್ಯವಿಲ್ಲ. ಒಂದ್ ವೇಳೆ ಪಾಕ್ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಏರ್ಪಟ್ಟು ಶಾಶ್ವತ ಶಾಂತಿ ನೆಲೆಸಿದ್ದೇ ಆದ್ರೆ ಪಾಕಿಸ್ತಾನಕ್ಕೂ ವಿಶ್ವದಲ್ಲಿ ಸ್ವಲ್ಪ ಮರ್ಯಾದೆ ಇದೆ ಅಂತ ಆಮೇಲೆ ಒಪ್ಪಿಕೊಳ್ಳಬಹುದೇನೋ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.